ಐತೆ. ಆಲ್ರೆಡಿ ಎಣ್ಣೆ ಉಳ್ಕೊಂಡಿರೋರು ಇರೋದ್ರಿಂದ ಅವರು 8 ಗಂಟೆಗೆ ಸಪೋರ್ಟ್ ಮಾಡ್ತಾರೆ. ನನಗೆ ರೂಮು 10 ಗಂಟೆ ಕೊಡ್ತಾರೆ. ಹಾಗಾಗಿ ಒಂದು 2 ವೀಲರ್ ಗಾಡಿ, ಸ್ಕೂಟಿ ಅಂತಾರೆ, ಡಿಯೋ ಇದು. ಸ್ಕೂಟಿ ಕೊಡ್ತೀನಿ ಅಂತಾರೆ. ಡಿಯೋ ಕೊಟ್ಟರು ತಗೊಂಡು ಹೊಟ್ಟಿದ್ದೀನಿ. ಇಲ್ಲಿ ನರೇಂದ್ರ ಪೋಖರಿ ಯಾವ ಇದೆ ನರೇಂದ್ರ ಪೋಖರಿ, ನರೇಂದ್ರ ಕಲ್ಯಾಣಿ ಅನ್ಬೋದು ನಮ್ಮ ಭಾಷೆಗೆ. ಇಲ್ಲಿ ಪೋಖರಿ ಅಂತ ಕರೀತಾರೆ. ಸಾಕಾಗಿದೆ, ದೊಡ್ಡದಾಗಿದೆ. ಪಕ್ಕ ಎಲ್ಲ ಗಲೀಜು ಮಾಮೂಲಿ. ಹೊರಗಡೆ ಚೆನ್ನಾಗಿದೆ. ಮಾಡಿಸ್ಕೊಟ್ಟಿಲ್ಲ ಆ ಕಡೆಯಿಂದ. ನರೇಂದ್ರ ಟ್ಯಾಂಕ್ ಬೋಟ್ಗಿಟ್ಟೆಲ್ಲ ಹಾಕಿ ಏನೋ ಮಾಡಿದ್ದಾರೆ. ಚೆನ್ನಾಗಿದೆ. ಎಲ್ಲಾದರೂ ಕಲ್ಕಲರು ಲೈಟ್ಸು ಅದು ಇದು ದೇವಸ್ಥಾನಗಳು ಭಜನೆ. ಇವಾಗ ಈ ಥರ ಪುಟಾಣಿ ಗಾಡಿ ಬಂದಿದ್ದುಗಳಿಗೆ ಆ ಥರ ಗಾಡೀಲಿ ಏನು ಆಟೋನ ಸ್ಕೂಟಿನ ಎಕ್ಸೆಲ್ಲ ಏನೋ ಗೊತ್ತಿಲ್ಲ, ಕರ್ಕೋಬೋದು, ಬರ್ಬೋದು. ಆ ಥರದ ಗಾಡಿ ಅವರು ಬಂದಿದ್ದು. ರೈಲ್ವೆ ಸ್ಟೇಷನಿಂದ ಇಲ್ಲಿ ಬರೋದಕ್ಕೆ 300 ರೂಪಾಯಿ ಇಸ್ಕೊಂಡ. ಒಂದು 4 ಕಿಲೋಮೀಟ್ರ್ ಇರ್ಬೋದು, 4 ಕಿಲೋಮೀಟ್ರು ಅಷ್ಟು ಕಾಣ್ತಿದೆ ಅಂತ. ಮೇಲ್ಗಡೆ ಕಾಣ್ತಿರೋದು ಚಂದ ಬಾವುಟ. ಗಾಡಿ ಓಡಿಸೋದಕ್ಕೆ ಹಿಡ್ಕೊಳಕ್ಕೆ ಬಂದ ಅನ್ಕೊಂಬಿಟ್ಟೆ. ಸೆಲ್ಫಿ ಸ್ಟಿಕ್ ಹಾಕೊಂಡಿರೋದಕ್ಕೆ ಬಿಟ್ಟ ಅನ್ಸುತ್ತೆ. ಸಾಕಾಗಿದೆ. ಆಚೆ ಕಡೆ ಬೆಳಗ್ಗೆ ಫುಲ್ ಕುಣಿತಾ ಇದ್ದಾರೆ. ಏನು ಅಂತ ನೋಡೋಣ ಹೋಗಿ. ಮಾತ್ರ ಸೂಪರಾಗಿದೆ. ಫೋಟೋ ತಗೊಂಡೆ. ಸಂಸ್ಕೃತದ ಪಿತ ಶ್ರೀ ಚೈತನ್ಯ ಮಹಾಪ್ರಭು ಕಿ ಜೈ. ಶ್ರೀ ದಾಮೋದರ ಕಾರ್ತಿಕ ವ್ರತ ಉಚ್ಚ ವ್ರತ ಕಿ ಜೈ. ಶ್ರೀ ರಾಧೇಶ ಮಂಗಳ ಜಗನ್ನಾಥ ಚಾರಿ ಕಿ ಜೈ. ಶ್ರೀ ರಾಧೇಶ ಮಂಗಳ ಜಗನ್ನಾಥ ಸುದರ್ಶನ ಚಕ್ರ जी जय. श्री गुरु संतान धाम की जय. श्री गुरु संतान धाम की. ಎದುರುಗಡೆಗೆ ಒಂದು ಪುಟಾಣಿ ಒಂದು ರೋಡ್ ಇದೆ. ಸ್ವರ್ಗದ್ವಾರ ಬೀಚ್ಗೆ ಹೋಗುತ್ತಿದ್ದು. ಸಿಕ್ಕಾಪಟ್ಟೆ ಜನ ಓಡಾಡ್ತಾನೆ ಇದ್ದಾರೆ. ಗಾಡಿಗಳು
ತೋರಿಸ್ತೀನಲ್ಲ ಈ ಥರದ ಗಾಡೀಲಿ ಬಂದೆ ಅಂತ. ಇದು ಥರದ್ದು ಓಡಾಡ್ತಾನೇ ಇವೆ. ನಮ್ಮ ಹಳ್ಳಿ ರೋಡ್ ಫೀಲ್ ಅಂತ ಅನ್ಬೋದು. ವಿಶೇಷ ರೋಡಲ್ಲಿ ಎಷ್ಟು ಜನ ಇದ್ದಾರಪ್ಪ ಇದು. ಬರೋಣ ನೀವು ಹೋಗ್ಬಿಡು, ಬರೋಣ ಮುಂದಕ್ಕೆ ಹೋಗೋಣ ನಿಮ್ಮ ಮುಂದೆ ಹೋಗ್ಬಿಡೋಣ. 600 ಮೇಲೆ 600 ನನ್ನ ಮಗ ಯಾರೋ ಈ ರೋಡಲ್ಲಿ ಹೋಗ್ಬೇಕು ಅಂತ ತೋರಿಸ್ತೀವಿ. ಇದು ಮ್ಯಾಪು ಏನಪ್ಪ ನಿಮ್ಮಲ್ಲಿ ಮಾತಾಡ್ತಿದ್ದಾರೆ ಅಷ್ಟೇ. ಅವನಿಂದ ಹೋಗ್ಬಿಟ್ಟು ಅವ್ನಿಗೆ ನೋಡ್ತೀಯ ಜಾಗ ಬಿಡು ಅಂತ ಅರ್ಜೆಂಟಾಗಿ ಎಲ್ಲ ಹೋಗ್ತಾರೆ ಅವರು ಖಾಲಿ. ರೋಡ್ ತುಂಬ ಅಂಗಡಿಗಳು, ದೇವಸ್ಥಾನಗಳು ಮಾತ್ರ ಅಷ್ಟೊಂದು ಜನ ಇದ್ರು. ಆಗ್ತಾಯಿಲ್ಲ ಕೈಗೆ ಏನಾರ ಲಾರಿನ ಬಸ್ ಏನಾರ ಕೊಟ್ಟರೆ ಹಚ್ಕೊಂಡೆ ಹೋಗ್ಬಿಡ್ತಾನೆ ಅನ್ಸುತ್ತೆ. ಕಾರ್ ನೋಡ್ತಿದ್ದೆ ಗೇಡ್ಸಿಲ್ಲ ಅಂದ್ಬಿಟ್ಟು ನಿಲ್ಸೋದು ಇಲ್ಲ. ಯಾರು ಸ್ವಲ್ಪ ಹೋಗ್ತಾ ಇರ್ತಾನೆ ದೊಡ್ಡದಿದ್ದ ಗಾಡಿ ಅಂತ. ಚಿಕ್ಕಿರೋದ್ರಿಂದ 6 ನೋಡ್ಕೊಂಡು ನಿಧಾನಕ್ಕೆ ಹೋಗ್ತೇನೆ. ಪೂರಿ ಸ್ವರ್ಗದ್ವಾರ್ ಬೀಚ್ನಲ್ಲಿದ್ದೀನಿ. ಒಳ್ಳೆ ಅಟ್ಮಾಸ್ಫಿಯರ್ ಅನ್ಬೋದು, ವೆದರು ಚೆನ್ನಾಗಿದೆ. ನೀವು ನಂಬೋದಿಲ್ಲ, ಬೆಳಗ್ಗೆ 6:30 ಇವಾಗ ಟೈಮು. ಬೆಳಗ್ಗೆ 6:30ಗೆ ಯಾವ ಪಾರ್ಟಿ ಜನ ಇದ್ದಾರೆ ನೀವು ನೋಡಿ. ಬೆಳಗ್ಗೆ 6:30ಗೆ ಈ ರೇಂಜಿಗೆ ಜನ ಇದ್ದಾರೆ ಅಂದರೆ ಸಂಜೆ ಹಿಂಗಿರ್ತಾರೆ ಅವರು. ಏನು ಕಥನೋ ಅಲ್ಲೆಲ್ಲ ಆ ಕಡೆ ಸೈಡ್ ಕಾಣಿಸ್ತಾರೆ. ಅಂಗಡಿಗಳೆಲ್ಲ ಓಪನ್ ಮಾಡಿದ್ಮೇಲೆ ಕಾಲಿಡೋಕ್ಕೆ ಜಾಗ ಇರಲ್ಲ ಅನ್ಸುತ್ತೆ. ಎಲ್ಲೆಲ್ಲೂ ಜನ ನೋಡಿ. ಇಲ್ಲಿ ಎಷ್ಟು ದೂರ ನೋಡಿದ್ರು ಬರೀ ತಲೆಗಳೇ ಕಾಣಿಸ್ತಾರೆ. ಜನವೋ ಜನ. ಸಂಜೆ ದರ್ಶನಕ್ಕೆ ಹೋದೆ. 6 ಗಂಟೆಗೆ ಹೊರಟ್ಬಿಟ್ಟು ದರ್ಶನ ಮುಗಿಸ್ಕೊಳ್ಳೋಷ್ಟರಲ್ಲಿ 1.5 ಅವರ್ ಆಯಿತು. ಆಮೇಲೆ ಹೊರಗಡೆ ಸುಮಾರು ದೇವಸ್ಥಾನಗಳಿದೆ. ಹೊರಗಡೆ ಸಣ್ಣ ಗೋಪುರ ಥರ ಏನು ನೋಡ್ತಾರೆ, ಇದೊಂದು ನೋಡೋದಕ್ಕೆ ಆ ಥರ ಸುಮಾರಿದೆ. ಹೊರಗಡೆ ಎಲ್ಲ ಬೇರೆ ಬೇರೆ ದೇವರುಗಳು, ಆ ಥರ ಸುಮಾರು ದೇವಸ್ಥಾನಗಳಿದೆ. ಎಲ್ಲ ಓವರಾಲ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಒಳ್ಳೆ ದರ್ಶನ ಆಯಿತು. 2 ಸಲ ಒಳಗೋದೆ. ಒಂದು ಸಲ ಹೋದಾಗ ಪೂರ್ತಿ ಮುಂದೆ ತನಕ ಬಿಟ್ಟಿದ್ರು. ಅದಾದಮೇಲೆ ನೆಕ್ಸ್ಟ್ ಹೋದಾಗ ಏನೋ ಅಡ್ಡ ಹಾಕ್ಬಿಟ್ಟು ಅವ್ರು ಏನೋ
ಮಾಡ್ತಿದ್ರು ಅಂತ ಕಾಣಿಸ್ತದೆ. ಸೊ ಪೂರ್ತಿ ಹೊರಗಡೆ ಡೋರ್ ತನಕ ಬಿಟ್ಟಿಲ್ಲ, ತನಕ ಮಾತ್ರ ಬಿಟ್ಟು ಜನ ಆಚೆ ಕಳಿಸ್ಬಿಟ್ರು. ಅಂದರೆ ಒಂದಿಲ್ಲಿ ಏನಂತಂದರೆ ಯಾವುದೇ ಅಕ್ಕಪಕ್ಕದ ದೇವಸ್ಥಾನ ಎಲ್ಲ ಯಾವುದಿದೆ ಅದು ಅಥವಾ ಹೊರಗಡೆ ಜಗನ್ನಾಥನ ಮುಂದೆ ನಿಂತ್ಕೊಂಡು ಕೂಡ ಅಂದರೆ ಈ ಥರ ಹಿಂಗೆ ಕೈದಾರ ಕಟ್ತೀವಿ ಅಥವಾ ಒಂದು ಶಾಲ್ ಕೊಡೋದು ಈ ಥರದ್ದೆಲ್ಲ ಮಾಡ್ತಾರೆ. 200 ರೂಪಾಯಿ 300 ರೂಪಾಯಿ. ನಾನು ಹೋದಾಗ ಯಾವುದೋ ಒಂದು ಕಾಯಿನ್ ಕೊಟ್ಟರು, ಕಾಯಿನು ಈ ಚಕ್ರ ಇರೋದು. ಈ ಕಾಯಿನ್ ಕೊಟ್ಬಿಟ್ಟು ಒಳ್ಳೆಯದಾಗುತ್ತೆ, ಇನ್ನೊಂದು 100 ರೂಪಾಯಿ ಕೊಟ್ಟು ನಾನು 100 ರೂಪಾಯಿ ಕೊಟ್ಟಿದ್ದೆ. 100 ರೂಪಾಯಿಗೆ ಎಷ್ಟು ಒಳ್ಳೇದಾಗುತ್ತೆ ಆಗಲಿ ಸಾಕು, ಇನ್ನೊಂದು 100 ರೂಪಾಯಿ ನಿಮ್ಗೆ ಯಾಕೆ ಕೊಡಲಿ ಅಂತ ಅಂದ್ಬಿಟ್ಟು ನಾನು ಕೇಳಿದೆ ಡೈರೆಕ್ಟಾಗಿ. ಅವರು ಏನೇನೋ ಹೇಳಿದ್ರು, ಹೊಡೆಯೋದೆಲ್ಲ ಏನೋ ಮಾತಾಡೋದು ಅರ್ಥ ಆಗಿಲ್ಲ ನನಗೆ. ಹಿಂದಿ ಬರೋ ನಮ್ಗೆ ಅರ್ಧಂಬರ್ಧ ಬರುತ್ತೆ. ಸೊ ಎಷ್ಟು ಬರ್ತೋ ಅಷ್ಟರಲ್ಲಿ ಅರ್ಥ ಮಾಡಿಕೊಂಡು ಇಷ್ಟೇ ಸಾಕಪ್ಪ ದೇವರೇ ಅಂತ ಅಂದ್ಕೊಂಡು ನನಗೂ ಬೆಂದ ಮೇಲೆಲ್ಲ ಹಿಂಗೆ ಶಬಾಷ್ ಥರ ಹೊಡೆದು ಹಿಂಗೆ ನವಗ್ರಹ ಇದು ಆ ಥರ ಎಲ್ಲ ಹೇಳಿ ಏನೋ ನಾವು ಮಾತಾಡಿ ಮಂತ್ರಗಳೆಲ್ಲ ಹೇಳಿ ಇನ್ನೂ ಒಂದು ಎಕ್ಸ್ಟ್ರಾ 100 ರೂಪಾಯಿ ಇಸ್ಕೊಳ್ತಕ್ಕ ಬಿಡಲಿಲ್ಲ ಅವ್ರು ನನ್ನ ಬರೋದಕ್ಕೆ. ಆಯ್ತು ತಗೊಳಪ್ಪ ಕಾಣಿಸ್ತಿಲ್ಲ ಅಂದ್ಬಿಟ್ಟು ಒಂದು 100 ರೂಪಾಯಿ ಕೊಟ್ಬಿಟ್ಟು ಆ ಥರ ಹೇಳಿ ಇಲ್ಲ ಆಚೆ ಬಂದು ನಿಂತ್ಕೊಂಡಿದ್ದೀನಿ. ಮಹಾಪ್ರಸಾದ ಬಗ್ಗೆ ಮಾತಾಡಬೇಕು ಅಂದರೆ ಪೂರ್ತಿ ಒಂದು ಆನಂದ್ ಬಜಾರ್ ಅಂತ ಇದೆ ಒಳಗೆ. ಒಂದು ಕಪ್ಪು ಸ್ವೀಟು 50 ರೂಪಾಯಿ, ಆಮೇಲೆ ಇನ್ನೊಂದು ಪ್ಲೇಟ್ ರೈಸು ಮತ್ತು ಎಲ್ಲ ಥರದ ಪಲ್ಯ, ಆಮೇಲೆ ಸಬ್ಜಿ ಅಂತ ಅಂತಾರೆ, ಆಮೇಲೆ ದಾಲು ಇದೆಲ್ಲ ಅದು 50 ರೂಪಾಯಿ. ಅದು ಬಿಟ್ಟರೆ ಇನ್ನು 50, 100, 200, 300 ಆ ಥರದ್ದು ಒಂದು ಕಪ್ಪಲ್ಲಿ ಬೇರೆ ಬೇರೆ ಥರದ್ದು ಇದು ಕೊಡ್ತಾರೆ. ಸ್ವೀಟ್ಗಳಾಗಿರ್ಬೋದು, ಬೇರೆ ಬೇರೆ ಐಟಮ್ ಎಲ್ಲ ಐಟಮ್ಗಳು, ಅದು ಪ್ರಸಾದದ ಥರ ಅಲ್ಲಿ ಪರ್ಚೇಸ್ ಮಾಡಬೇಕು. ಇಲ್ಲಿ ತಗೊಂಡು ಬಿಟ್ಟರೆ ಹೊರಗಡೆ ಒಂದಷ್ಟು ಅಂಗಡಿಗಳಿದೆ. ಈ ಥರನೇ ನೀವು ಎಲ್ಲೇ ಹೋದರೂ ಒಂದು ಸಣ್ಣ ದಾರ ಕಟ್ಟಬೇಕು, ಒಂದು ಹಣ್ಣು ಕಾಸು ಎಲ್ಲದಕ್ಕೂ ಆ ಥರ ಒಂದು ವ್ಯವಸ್ಥೆ ಆಗ್ತದೆ ಹೊರಗಡೆ ಆಲ್ರೆಡಿ. ಬೆಸ್ಟ್ ನಾನು ಹೇಳೋದು ಅಂದರೆ ಹೋಗಿ ಸೀದಾ ಬನ್ನಿ. ಇದೊಂದು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಹೇಳಿದ್ದು ದುಡ್ಡು ಕೊಡು ಒಳ್ಳೇದಾಗುತ್ತೆ, ನನಗೆ ಒಳ್ಳೇದಾಗಲ್ವ ಅಂತ ನಾನು ಕೇಳ್ಬಿಟ್ಟೆ ಅಲ್ಲಿ. ಅವ್ರು ಏನಾನ ಹೇಳಿದ್ರು ಅರ್ಥ ಆಗಿಲ್ಲ. ಈಗ 4 ನಿಮಿಷ ಓಡ್ಬಿಟ್ಟು ವಿಡಿಯೋ ಆಯಿತು, ಮತ್ತೆ ಸಿಗುವ. क्या है? मोती है। मोती? हाँ। मतलब समुंदर का सिक्का मोती है। एक पीस का है ये? हाँ। कितना है एक पीस? 150 ನೋಡಿ 150 ರೂಪಾಯಿ ಅಂತ ಒಂದು ಪೀಸ್ಗೆ. वेरी चीप प्राइस है। ಚೀಪ್ ಪ್ರೈಸ್. ये मून स्टोन है, ये मूंगा है। ಮುಂಗ ಏನು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಈ ಥರದ ಆಟ ಸಾಮಾನು ಯಾವ ಊರಿಗೆ ಹೋದ್ರೂ ಸೇಮ್. ಅದೇ JCB, ಏರೋಪ್ಲೇನು, ಗನ್ನು, ಬೆಕ್ಕು, ಸಾಕಾಗಿದೆ ಅದು. ಕಲ್ಕಲಸ್ ಅಂತ ಇದು ಕೌಡೆ
ದೊಡ್ಡ ಕೋಡೆ 2,000 ದೊಡ್ಡ ಕೋಡೆ 2040 ರಾಜಸ್ಥಾನದಲ್ಲಿ